ಆನ್ಲೈನಲ್ಲಿ ಡ್ರಗ್ ಮಾರಾಟವಾಗುತ್ತೆ. ಸೊ ಜನ ಕೂಡ ಆ ಡ್ರಗ್ ಅನ್ನ ಅಂದ್ರೆ ಆ ಮಾತ್ರೆಯನ್ನ ತೆಗೆದುಕೊಂಡು ಒಂದಷ್ಟು ತಮ್ಮ ಕಾಯಿಲೆಗಳನ್ನ ಏನು ಸರಿ ಮಾಡ್ಕೊಳ್ಬೇಕು ಅಂತ ಹೇಳಿ ಒಂದಷ್ಟು ಮುಂದಾಗ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ರಾಜ್ಯಾದ್ಯಂತ ಮೆಡಿಕಲ್ ಶಾಪ್ ಬಂದ್ ಆಗುತ್ತಾ ಅಥವಾ ಇರುತ್ತಾ, ಓಪನ್ ಇರುತ್ತಾ ಇಲ್ವಾ ಅನ್ನೋದೇ ಪ್ರಶ್ನೆ. ಮೆಡಿಕಲ್ ಬಂದ್ ಬಗ್ಗೆ ಸಂಘಟನೆಗಳಲ್ಲೇ ಈಗ ಭಿನ್ನಾಭಿಪ್ರಾಯವಿದೆ. ರಾಜ್ಯದ 2 ಸಂಘಟನೆಗಳಲ್ಲಿ ಬಂದ್ ಬಗ್ಗೆ ಮೂಡದೇ ಇರುವಂತಹ ಒಮ್ಮತದಿಂದಾಗಿ ದೇಶವ್ಯಾಪಿ ಈಗ ಔಷಧ ಮಳಿಗೆ ಬಂದ್ಗೆ ಎಐಒಸಿಡಿ ಸಂಘಟನೆ ಕರೆ ನೀಡಿದೆ. ಎಐಒಸಿಡಿ ಕರೆ ನೀಡಿದ ಬಂದ್ಗೆ ಈಗ ಬೆಂಬಲವನ್ನ ನೀಡದೇ ಇದೆ ಕೆಪಿಆರ್ಡಿಒ. ಬೆಂಗಳೂರಿನ ಕೆಲವು ಕಡೆ ಮೆಡಿಕಲ್ ಶಾಪ್ಗಳು ಬಂದ್ ಆಗಿವೆ, ಇನ್ನು ಕೆಲವು ಕಡೆ ಮೆಡಿಕಲ್ ಶಾಪ್ಗಳು ಓಪನ್ ಇವೆ. ನೋಡಿ, ರಾಜ್ಯಾದ್ಯಂತ ಈಗ ಮೆಡಿಕಲ್ ಶಾಪ್ ಬಂದ್ ಇರುತ್ತಾ ಇಲ್ವಾ? ಮೆಡಿಕಲ್ ಬಂದ್ ಬಗ್ಗೆ ಸಂಘಟನೆಗಳಲ್ಲೇ ಈಗ ಭಿನ್ನಾಭಿಪ್ರಾಯ ಆಗಿದೆ. ಒಮ್ಮತ ಬಂದಿಲ್ಲ. ರಾಜ್ಯದ 2 ಸಂಘಟನೆಗಳಲ್ಲಿ ಈಗ ಬಂದ್ ಬಗ್ಗೆ ಒಮ್ಮತವೇ ಮೂಡಿಲ್ಲ. ಅವರಲ್ಲೇ ಭಿನ್ನಾಭಿಪ್ರಾಯ ಇರೋದ್ರಿಂದ ದೇಶವ್ಯಾಪ್ತಿಯಾಗಿ ಔಷಧ ಮಳಿಗೆ ಬಂದ್ಗೆ ಒಂದ್ ಕಡೆ ಎಐಒಸಿಡಿ ಸಂಘಟನೆ ಏನ್ ಮಾಡಿದೆ, ಕರೆ ಕೊಟ್ಟಿದೆ. ನಾವು ಇದನ್ನ ತಡೆಗಟ್ಟಬೇಕು ಅಂತೇಳಿ ನಾವು ಪ್ರತಿಭಟನೆ ಮಾಡೋದು ಈ ರೀತಿ ಮುಖಾಂತರ ನಾವು ಪ್ರತಿಭಟನೆ ಒಂದು ದಿವಸದ ಮಟ್ಟಿಗೆ ಮಾಡೋಣ ಅಂತ ಹೇಳಿ ವ್ಯಾಪ್ತಿಯಲ್ಲಿ ಈಗ ಔಷಧ ಮಳಿಗೆಯನ್ನ ಬಂದ್ ಮಾಡೋದಕ್ಕೆ ಎಐಒಸಿಡಿ ಸಂಘಟನೆ ಕರೆ ನೀಡಿತ್ತು. ಎಐಒಸಿಡಿ ಕರೆ ನೀಡಿದಂತಹ ಹಿನ್ನೆಲೆಯಲ್ಲಿ ಈ ಕಡೆ ಏನು ಬೆಂಬಲವನ್ನ ಕೊಡದೆ ಈಗ ಕೆಪಿಆರ್ಡಿಒ ಒಂದ್ ಕಡೆ ಓಪನ್ ಮಾಡಿಬಿಟ್ಟಿದೆ ಮೆಡಿಕಲ್ಗಳನ್ನ. ಅಂದ್ರೆ ಇದನ್ನ ನಾವು ತಡೆಗಟ್ಟಬೇಕು, ಈ ರೀತಿಯಾಗಿ ನಡೀತಾ ಇರೋದನ್ನ ನಾವು ನಿಲ್ಲಿಸಬೇಕು. ಮೆಡಿಕಲ್ ಶಾಪ್ಗಳಲ್ಲಿ ಏನೀಗ ಡಾಕ್ಟರ್ ಬರ್ಕೊಟ್ಟಿರ್ತಾರೆ ಚೀಟಿನ, ಅದನ್ನ ನೋಡಿನೇ ನಾವು ಎಲ್ಲ ರೀತಿಯ ಟ್ಯಾಬ್ಲೆಟ್ಸ್ಗಳನ್ನು ಕೊಡಬೇಕು. ಅದನ್ನು ನಾವು ತಡೆಗಟ್ಟೋಣ ಒಂದು ಸ್ವಲ್ಪ ದಿನದ ಮಟ್ಟಿಗೆ. ಈ ರೀತಿ ಎಲ್ಲ ನಾವು ರೂಲ್ಸನ್ನು ಬ್ರೇಕ್ ಮಾಡಬಾರ್ದು ಅಂತೇಳಿ ಒಂದು ಕಡೆ ಎಐಒಸಿಡಿ ಕರೆ ನೀಡಿದ್ರೆ ಆ ಬಂದ್ಗೆ ಬೆಂಬಲ ನೀಡ್ತಾ ಇಲ್ಲ ಕೆಪಿಆರ್ಡಿಒ. ಹಾಗಾಗಿ ಬೆಂಗಳೂರಿನ ಕೆಲವು ಕಡೆ ಈಗ ಆಲ್ರೆಡಿ ಮೆಡಿಕಲ್ ಶಾಪ್ಗಳು ಬಂದ್ ಆಗಿವೆ, ಇನ್ನು ಕೆಲವು ಮೆಡಿಕಲ್ ಶಾಪ್ಗಳು ಓಪನ್ ಇವೆ. ಅಂದರೆ ಏನು ಈ ಜನೌಷಧ ಆಗಿರ್ಬೋದು, ಅಪೋಲೋ ಶಾಪ್ ಆಗಿರ್ಬೋದು, ಮೆಡ್ ಪ್ಲಸ್ ಇವೆಲ್ಲವೂ ಕೂಡ ಎಂದಿನಂತೆ ಓಪನ್ ಆಗಿವೆ. ಇನ್ನು ಕೆಲವು ಕಡೆ ಮೆಡಿಕಲ್ ಶಾಪ್ಗಳು ಬಂದ್ ಆಗಿವೆ. ಸದ್ಯಕ್ಕೆ ಈಗ ರಾಜ್ಯದಲ್ಲಿರುವಂತಹ 2 ಸಂಘಟನೆಗಳಲ್ಲಿ ಈಗ ಬಂದ್ ಬಗ್ಗೆ ಒಮ್ಮತ ಬರದೇ ಇರುವಂತಹ ಕಾರಣ ಕೆಲ ಮೆಡಿಕಲ್ ಶಾಪ್ಗಳು ಓಪನ್ ಇದಾವೆ, ಇನ್ನು ಕೆಲ ಮೆಡಿಕಲ್ ಶಾಪ್ಗಳು ಕ್ಲೋಸ್ ಇದಾವೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನೇರವಾಗಿ ನಮ್ಮ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ವಿನುತಾ. ವಿನುತಾ, ಈಗ ರಾಜ್ಯದ 2 ಸಂಘಟನೆಗಳಲ್ಲಿ ಬಂದ್ ಬಗ್ಗೆ ಒಮ್ಮತ ಅಂತೂ ಮೂಡ್ತಾ ಇಲ್ಲ. ಒಂದ್ ಕಡೆ ಎಐಒಸಿಡಿ ಕರೆ ನೀಡಿದ್ರೆ ಮತ್ತೊಂದು ಕಡೆ ಏನು ಕೆಪಿಆರ್ಡಿಒ ಇದೆ ಅದು ಬೆಂಬಲವನ್ನ ಕೊಡ್ತಾ ಇಲ್ಲ. ಯಾವ ಕಾರಣಕ್ಕೆ ಇವರು ಬೆಂಬಲವನ್ನ ಕೊಡ್ತಾ ಇಲ್ಲ? ಮೆಡಿಕಲ್ ಸ್ಟೋರ್ಗಳನ್ನ ಬಂದ್ ಮಾಡಬೇಕು ಏಕಕಾಲದಲ್ಲಿ ಎನ್ನುವಂತಹ ಕರೆಯನ್ನ ಎಲ್ಲ ವ್ಯಾಪಾರ ಮಳಿಗೆ ಸಂಘಟನೆಗಳು ನೀಡಿದಂತದ್ದು. ಆದ್ರೆ ಇದಕ್ಕೆ ಏನು ಒಂದು ಔಷಧಿ ವ್ಯಾಪಾರ ಸಂಘಟನೆಗಳಿರೋದ್ರಲ್ಲಿ ಪ್ರಮುಖವಾಗಿ 2 ವಿಧಗಳನ್ನ ನಾವು ನೋಡ್ತಾ ಹೋಗ್ತೀವಿ. ವರ್ತಕರ ಸಂಘಟನೆಯಲ್ಲಿ ಒಂದು ಕೆಸಿಡಿಎ ಆಗಿರ್ಬೋದು, ಇನ್ನೊಂದು ಕೆಪಿಆರ್ಡಿಒ ಆಗಿರ್ಬೋದು. ಅದರಲ್ಲಿ ಕೆಪಿಆರ್ಡಿಒ ಅತ್ಯಂತ ಹೆಚ್ಚು ದೊಡ್ಡ ಮೊತ್ತದ ಸಂಘಟನೆ ಆಗಿರುತ್ತೆ. ಇಲ್ಲಿ ಸುಮಾರು 20,000 ಅಧಿಕ ವರ್ತಕರ ಮಾಡ್ಕೊಂಡಿರೋದು. ಈಗ ಕೆಸಿಡಿಎ ಅಂತ ಅಲ್ಲಿ 5,000 ಸಂಘಟನೆ ವರ್ತಕರ ಔಷಧಿ ರಿಜಿಸ್ಟ್ರೇಷನ್ ಕೂಡ ಆಗಿರ್ತಾರೆ. ಆದ್ರೆ ಘಟಕ ಆಗಿರುವಂತಹ ಕೆಸಿಡಿಗೆ ಒಂದು ಆನ್ಲೈನ್ ಮಾಫಿಯಾದ ವಿರುದ್ಧ ಹಿಡಿದಿರುವಂತಹ ಪ್ರಯತ್ನಕ್ಕೆ ಮುಂದಾಗಿ, ಯಾಕಂದ್ರೆ ಆನ್ಲೈನ್ ನಲ್ಲಿ ಸಾಕಷ್ಟು ಅಕ್ರಮಗಳ ಮಾಫಿಯಾ ನಡೆಯುವಂತಹ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಅಲ್ಲಿ ಯಾವುದೇ ರೀತಿಯ ಒಂದು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಅನ್ನ ಅಲ್ಲಿ ಪರಿಶೀಲನೆ ಕೂಡ ಮಾಡೋದಿಲ್ಲ. ಯಾರೋ ಒಬ್ರು ಎಲ್ಲೋ ಒಂದು ಮೂಲೆಯಲ್ಲಿ ಕುತ್ಕೊಂಡು ಬುಕ್ ಮಾಡಿದ ತಕ್ಷಣ ಅವರ ಮನೆಗೆ ಇದ್ದಲ್ಲಿಗೆ ಒಂದು ಸರಬರಾಜು ಮಾಡಲಾಗುವಂಥದ್ದು. ಇನ್ನ ಆ ಒಂದು ಎಷ್ಟರ ಮಟ್ಟಿಗೆ ಒಂದು ಔಷಧಿಗಳನ್ನ ಸ್ಟೋರ್ ಮಾಡುವಂತ ಕ್ರಮದಲ್ಲಾಗಿರ್ಬೋದು, ಯಾವ ರೀತಿ ಒಂದು ತತ್ವವನ್ನ ನಿಯಮವನ್ನ ಪರಿಶೀಲನೆಯನ್ನ ಮಾಡ್ತಾ ಯಾವುದನ್ನು ಕೂಡ ಒಂದು ಕೂಲಂಕುಷವಾಗಿ ಯಾವ ಅಧಿಕಾರಿ ಕೂಡ ಅಲ್ಲಿ ಹೋಗಿ ಅಧ್ಯಯನವನ್ನು ಕೂಡ ಮಾಡಲಾರೆ ಸಾಂಪ್ರದಾಯಿಕವಾಗಿರುವಂತಹ ಮೆಡಿಕಲ್ ಸ್ಟೋರ್ಗಳು ಏನಿದೆ ಇಲ್ಲಿ ಪ್ರತಿಯೊಬ್ಬ ಅಧಿಕಾರಿಗಳು ಕೂಡ ನಿರಂತರವಾಗಿ ಭೇಟಿ ಮಾಡ್ತಾರೆ. ಇಲ್ಲಿನ ಒಂದು ಸ್ಟೋರೇಜ್ ಆಗಿರ್ಬೋದು, ಒಂದು MRP ಆಗಿರ್ಬೋದು ಅಥವಾ
ಒಂದು ಅದರ ಒಂದು ಎಕ್ಸ್ಪೈರಿ ಡೇಟ್ ಆಗಿತ್ತು. ಪ್ರತಿಯೊಂದನ್ನು ಕೂಡ ಅಧಿಕಾರಿಗಳು ಆಗಾಗ ಕೂಲಂಕುಷವಾಗಿ ಅಧ್ಯಯನವನ್ನ ಮಾಡ್ತಾನೆ ಇರ್ತಾರೆ, ಪರಿಶೀಲನೆಯನ್ನ ಮಾಡ್ತಾ ಇರ್ತಾರೆ. ಇದರಿಂದಾಗಿ ಸಾರ್ವಜನಿಕರಿಗೆ ಯಾವುದೇ ರೀತಿಯಲ್ಲೂ ಕೂಡ ತೊಂದರೆ ಆಗಲ್ಲ. ಆದ್ರೆ ಅದೇ ಆನ್ಲೈನ್ ಶಾಪ್ಸ್ ನಲ್ಲಿ ಏನು ನಾವು ಪರ್ಚೇಸ್ ಅನ್ನ ಮಾಡ್ತೀವಿ ಅಲ್ಲಿ ಯಾವುದೇ ರೀತಿಯ ಒಂದು ಪಾರದರ್ಶಕತೆ ಇರೋದಿಲ್ಲ. ಹಾಗಾಗಿ ಜೊತೆಗೆ ಅದು ಒಂದು 15% ರಿಯಾಯಿತಿನೂ ಕೂಡ ಒಂದು ವ್ಯಾಪಾರಕ್ಕೆ ನೀಡ್ತಾ ಇರೋದು. ಹಾಗಾದ್ರೆ ಅವರಿಗೆ ರಿಯಾಯಿತಿ ಎಲ್ಲಿಂದ ಸಿಗ್ತಾ ಇದೆ? ಅವರು ಕೊಟ್ಟಿದ್ದ ರಿಯಾಯಿತಿ ಇವತ್ತು ನಮ್ಮ ಒಂದು ಮಳಿಗೆಗಳ ಜೀವನವನ್ನೇ ಮಟ್ಟಿಗೆ ಬಂದಿದೆ ಅನ್ನುವಂತ ಒಂದು ಆಕ್ರೋಶವನ್ನ KCDA ವಲಯ ಹಾಕಿರುವಂತದ್ದು. ಆದ್ರೆ ಒಂದು ಇದು KPRDO ಇದೆ, ಆ ಸಂಘಟನೆಗಳು ಹೇಳ್ತಾ ಇರುವಂತದ್ದು ನಿಮ್ಮ ಎಲ್ಲ ಮಾತುಗಳಿಗೂ ಕೂಡ, ನಿಮ್ಮ ಎಲ್ಲ ತತ್ವಗಳಿಗೂ ಕೂಡ, ನೀವು ಮಾಡ್ತಾ ಇರೋ ಎಲ್ಲ ಆರೋಪಗಳಿಗೂ ಕೂಡ ನಮ್ಮ ಒಂದು ಬೆಂಬಲ ಇದೆ. ಆದ್ರೆ ಸಾರ್ವಜನಿಕರಿಗೆ ತೊಂದರೆಯಾಗುವಂತೆ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆಯಿಂದ ಈ ಒಂದು ಸಂಘಟನೆ ಮಾಡ್ತಾ ಇರುವಂಥದ್ದು. ಯಾಕಂದ್ರೆ ಯಾವುದೇ ರೋಗಿಗಳಿಗೆ ಮೊದಲು ಹುಷಾರಿಲ್ಲ ಅಂದಾಗ ತಕ್ಷಣ ನೆನಪಾಗುವುದು ಅವರು ಆಸ್ಪತ್ರೆಗೆ ಹೋಗೋದಕ್ಕೆ ಮೊದಲು. ಬೆಸ್ಟ್ ಎಕ್ಸಾಂಪಲ್ ಒಂದು ತಲೆನೋವು ಬಂತು, ಏನೋ ಒಂದು ಆಯ್ತು, ಮೊದಲು ಅವರಿಗೆ ನೆನಪಾಗುತ್ತದೆ ಒಂದು ಮೆಡಿಕಲ್ ಸ್ಟೋರ್ ಅಂತಾನೆ ಹೇಳ್ಬೋದು. ಒಂದು ಮೂಲಭೂತವಾಗಿ ಮನುಷ್ಯರಿಗೆ ಇವತ್ತಿನ ಜನರೇಷನ್ ಹೇಗಾಗಿದೆ ಅಂದ್ರೆ ಊಟ ತಿಂಡಿ ಇಲ್ಲ ಅದು ಬರುತ್ತಾರೇನೋ. ಆದ್ರೆ ಒಂದು ಮೆಡಿಕಲ್ ಇಲ್ಲ ಅಂದ್ರೆ ಅವ್ರು ನಿಜಕ್ಕೂ ಬದುಕೋದಿಲ್ಲ. ಈಗ ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಎಂದಿನಂತೆ ಇಲ್ಲಿ ಸಾಂಪ್ರದಾಯಿಕವಾಗಿ ಅಂಗಡಿಗಳಲ್ಲಿ ವ್ಯಾಪಾರ ವಹಿವಾಟುಗಳು ನಡೀತಾನೆ ಇರುವಂತದ್ದು. ಯಾವುದೇ ರೀತಿಯ ಒಂದು ಜನರಿಗೆ ತೊಂದರೆ ಆಗದಂತೆ ಈ ಒಂದು ಸಂಘಟನೆಗಳ ಅಂಡರಲ್ಲಿ ಬರುವಂತಹ ವರ್ತಕರ ಒಂದು ಮಳಿಗೆಗಳಲ್ಲಿ ವ್ಯಾಪಾರ ವಹಿವಾಟುಗಳು ಒಂದು ಭರ್ಜರಿ ಆಗಿದೆ ಹೇಳ್ತಾ ಇರೋದು. ಈಗ ಒಂದು ರೀತಿಯಾಗಿ ಇವರು ಜಾಗೃತಿಗೆ ಬೆಂಬಲವನ್ನು ನೀಡುವಂತ ನೋಡೋದಾದ್ರೆ ಇಲ್ಲಿ ಒಂದು ರೀತಿ ಸಾರ್ವಜನಿಕರಿಗೆ ಒಂದೇ ಆಗಿದೆ. ನಾವು ನೈತಿಕವಾಗಿ ಬೆಂಬಲಿಸಿದ ನೀಡ್ತೀವಿ ಅನ್ನುವುದು ಇದರ ವಾದ. ಇಲ್ಲಿ ಇವರು ಕೂಡ ಆನ್ಲೈನ್ ಮಾಫಿಯಾದ ಬಗ್ಗೆ ಸರಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಇವರು ಕೂಡ ಒಂದು ಆನ್ಲೈನ್ ಮಾಫಿಯಾದ ಬಗ್ಗೆ ಅದು ಸರಿ ಅಂತ ಇವರು ಹೇಳ್ತಾ ಇಲ್ಲ. ಬದಲಾಗಿ ಅದಕ್ಕೆ ಪರ್ಯಾಯವಾಗಿ ಕೂತು ಬಗೆಹರಿಸಿಕೊಳ್ಳೋಣ, ಸಂಘಟನೆಗಳೆಲ್ಲವೂ ಸೇರಿ ಸರ್ಕಾರದ ಒಂದು ಮಧ್ಯವರ್ತಿಯಲ್ಲಿ ಒಂದು ಈ ಫಾರ್ಮಸಿಗಳ ಸಂಘಟನೆಗಳೇನಿದೆ ಅವೆಲ್ಲವನ್ನು ಕರೆಸಿ ಕೂಲಂಕುಷವಾಗಿ ಮಾತನಾಡುವ ಮೂಲಕ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸಬೇಕು. ಜೊತೆಗೆ ಸರ್ಕಾರದ ಗಮನಕ್ಕೆ ಇದನ್ನು ತರಬೇಕು. ಅದನ್ನ ಬಿಟ್ಟು ಅದಕ್ಕೆ ಹೊರತಾಗಿ ಸಾರ್ವಜನಿಕರಿಗೆ ತೊಂದರೆಯಾಗುವಂತೆ ಏಕಕಾಲದಲ್ಲಿ ಬಂದ್ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಇವರ ಒಂದು ಅಭಿಪ್ರಾಯ ಆಗಿರುವಂಥದ್ದು ಇಂಚರ. ಈಗ ಸದ್ಯಕ್ಕೆ ಹಲವಾರು ಮೆಡಿಕಲ್ಗಳಿದಾವೆ, ಇನ್ನ ಕೆಲವು ಮೆಡಿಕಲ್ಗಳು ಓಪನ್ ಆಗಿದೆ. ಏನು ಕೇಳಿಸಲ್ಲ ಅವ್ರ ಮಾತು.